ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಭಾಗ್ಯ ಮತ್ತು ರಮೇಶ್ ಬಡ ಜನರ ರಕ್ತ ಹೀರುವ ಪಿಶಾಚಿಗಳು. ಯಾಕೆ ಅಂತೀರಾ? ಈ ಸುದ್ದಿ ಒಮ್ಮೆ ನೋಡಿ. ಮೀಟರ್ ಬಡ್ಡಿ ದಂಧೆಯಲ್ಲಿ ಕಿಂಗ್ ಮೇಕರ್ ಗಂಡ ಹಾಗೂ ಹೆಂಡತಿ ಇವರ ಬಡ್ಡಿ ಕೇಳಿದರೆ ಮೈ ಜುಮ್ ಅನಿಸುತ್ತೆ ಕಣ್ರಿ. ಹೌದು, 3 ಲಕ್ಷ ರೂಪಾಯಿಗೆ ವಾರಕ್ಕೆ 20,000 ಬಡ್ಡಿ. ಸಾಲ ಕೊಟ್ಟವರಿಗೆ ರೇಪ್ ಕೇಸ್ ಹಾಕುತ್ತೇನೆ ಎಂದು ಜೀವದ ಧಮಕಿ ಹಾಕಿ ಹಣ ವಸೂಲಿ ಮಾಡುವ ರಮ್ಯಾ ಹಾಗೂ ರಮೇಶ್. ಇತ್ತೀಚಿನ ದಿನಮಾನದಲ್ಲಿ ಬಡ್ಡಿ ದಂಧೆ ಮಾಡುವವರ ವಿರುದ್ಧ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕ್ರಮಕ್ಕೆ ಮುಂದಾಗಿದ್ದು ಎಲ್ಲರಿಗೂ ತಿಳಿದ ವಿಷಯ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಸಹ ಹೊರಡಿಸಿತ್ತು. ಈ ಬಡ್ಡಿಕೋರರು ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಮೀಟರ್ ಬಡ್ಡಿ ಕೊಟ್ಟು ಹಣ ಪಡೆದವರಿಗೆ ರೇಪ್ ಕೇಸ್ ಹಾಕುತ್ತೇನೆ, ಜೀವ ಸಮೇತ ಬಿಡುವುದಿಲ್ಲ ಅಂತ ಧಮಕಿ ಕೊಡುತ್ತಾನೆ ಅಂತ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗೆ ಇನ್ನು ಹಲವಾರು ಜನರಿಗೆ ಮೀಟರ್ ಬಡ್ಡಿ ಹಣವನ್ನ ಕೊಟ್ಟು ಕಿರುಕುಳ ಕೊಟ್ಟಿದ್ದಾರೆ. ಆರೋಪಿತರು ರಾಜಕೀಯ ಬಲಾಢ್ಯ ಹೊಂದಿದ್ದು, ಹೀಗಾಗಿ ಆ ಆರೋಪಿತರು ಯಾವ ಸಮಯದಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ನಮಗೆ ಕಾನೂನು ರಕ್ಷಣೆ ನೀಡಬೇಕೆಂದು ಖಾಜಾ ಮೈನುದ್ದೀನ್ ಬಾಷಾ ಸಾಬ್ ಶಿಗ್ಗಾಂವ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಹಾನಗಲ್. 6,000 ಲೆಕ್ಕ ಮಾಡಪ್ಪ. ಹುಲಿ 6,000 9 ತಿಂಗಳ 96 54 67,000 ಆಗತ್ತಾ? 54,000 ಕೊಡು ಮೇಲಿಂದ. 2,54,000 ಆಗುತ್ತೆ ನಾವು. ಬಡ್ಡಿ ಅಸಲು ಸೇರಿ 2,54,000 ಕೊಡು. ನಿನ್ಗೆ ಎಷ್ಟು ಕಮ್ಮಿ ಆಗ್ತಿಲ್ಲ? ನನಗೆ ಫುಲ್ ಅನ್ಯಾಯ, ತುಂಬಾ ಅನ್ಯಾಯ ಆಗಿದೆ ಸರ್. ಇದನ್ನ ಗೃಹ ಸಚಿವರಿಗೆ ಅಲ್ಲಿ ಮಟ್ಟ ಕಳಿಸಿ ನನಗೆ ನ್ಯಾಯ ಸಿಗುವಂಗ್ ಮಾಡಿ ನಾನು ಕೊಟ್ಟಂತಹ ಹಣವನ್ನು ಹೊಳ್ಳಿ ಕೊಡಬೇಕು ಸರ್. ನಮಗೆ ಬಹಳ ಅನ್ಯಾಯ ಆಗಿದೆ ಸರ್. ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ವಿಷ ತಗೊಂಡು ಸತ್ ಬಿಡ್ತೀವಿ ಸರ್. ನಾವು ಸಾಯ ಕಾಲಕ್ಕೆ ಬಂದ್ಬಿಟ್ಟಿವಿ ಸರ್. ನನ್ಗಿಂತ 30 ಲಕ್ಷ ಮಟ್ಟ ವಸೂಲಿ ಮಾಡೋಣ ಸರ್. ನನ್ನ ಅಮೌಂಟ್ ಹೊಳ್ಳಿ ಬರಲ್ಲ ಅಂದ್ರೆ ನಾವೆಲ್ಲ ವಿಷ ತಗೊಂಡ್ಬಿಡ್ತೀವಿ ಸರ್. ಇದನ್ನ ಗೃಹ ಸಚಿವ ಮಟ್ಟ ಕಳಿಸ್ಬೇಕು ಸರ್. ನೀವು ಅವ್ರ ನ್ಯಾಯ ಕೊಡ್ಸೋ ಮಟ್ಟ ನಾವು ಅಪ್ಪ ಅಮ್ಮ ವಿಷ ತಗೊಂಡು ಗ್ಯಾರಂಟಿ ಸರ್. ನನಗೆ ಅಷ್ಟು ಅಮೌಂಟ್ ನಾನು ಎಲ್ಲಿಂದ ಕೊಡ್ಬೇಕು ಸರ್? ಬೇರೆ ಕಡೆ ಇಸ್ಕೊಂಡ್ ಮುಂದೆ ಕೊಟ್ಟೆ ಸರ್ ನಾನು. ಇಲ್ಲಾಂದ್ರೆ ವಿಷ ತಗೊಂಡು ಗ್ಯಾರಂಟಿ ಸರ್. ನಾವು ಗ್ಯಾರಂಟಿ ಅಪ್ಪ ಅಮ್ಮ ನಮ್ಮ ಮಗ 3 ಮಂದಿ ನಾವು ವಿಷ ತಗೊಂಡು ಸತ್ತು ಬಿಡ್ತೀವಿ ಸರ್. ಬಹಳ ಟಾರ್ಚರ್ ಆಗಿದೆ ಸರ್. ನನ್ಗೆ ದಯವಿಟ್ಟು ನಿಮ್ಮಿಂದ ನ್ಯಾಯ ಸಿಗ್ತೈತೆ ಭರೋಸಿಂದ ಈ ಮೀಡಿಯಾದವ್ರನ್ನ ನಾನು ಕೇಳ್ಕೊಂತೀನಿ ಸರ್. ಎಲ್ಲರ ನಾವು ಕಾಲ್ ಬಿದ್ದು ಕೈ ಬಿದ್ದು ಎಲ್ಲ ಕೇಳ್ಕೊಂತೀವಿ ಸರ್. ನಾವು ದಯವಿಟ್ಟು ನಮ್ಗೆ ನ್ಯಾಯ ಬೇಕು ಸರ್. ನಮ್ಮಂತ ನಮ್ ಮಗನ್ ಸಾಲದಾಗ ಮುಣಗಸಿದ್ರಿ, ಟಾರ್ಚರ್ ಕೊಟ್ಟು ನಮ್ಗೆ ಏನೇನ್ ಉಳ್ದಿಲ್ರಿ. ಮನಿ ಎಲ್ಲಾ ಜಾಗ ಎಲ್ಲಾ ಮಾರಿದ್ವಿ. ನಮ್ ಪಾಟ್ಲ ಅದಕ್ಕೂ ಬ್ಯಾಡ್ರಿ. ನಮ್ಗೆ ಹಾಸಿಗೆ ಹಾಸ್ಬಿಟ್ಟೇವ್ ನೋಡ್ರಿ. ನಾವ್ ಮಗನ ಸಲುವಾಗಿ ಮಾಡಿ ಕುಂತಿದ್ದು ಏನೇನ್ ಉಳ್ದಿಲ್ರಿ ನಮ್ ಜಾಗ. ಈಗ ಭಾಗ್ಯನಂತಲ್ಲಿ ಇಸ್ಕೊಂಡಿದ್ರಿ ಸಾಲ. 3 ಲಕ್ಷಕ್ಕ 28 ಲಕ್ಷ ಮಾಡ್ಯಾಳ್ರಿ. ಈಗ 2 ವರ್ಷದಿಂದ ನಮ್ ಬಡ್ಡಿ 20,000 ವಾರ ಕೊಟ್ಟಕಂತಾನ ಬಂದಾನ್ರಿ. ಬಂದ್ರು ಅಷ್ಟು ಲೆಕ್ಕ ಮಾಡಿಟ್ಟಾಳ. ಏನನ್ನಾಗತ್ತಾರ್ರಿ ಅವ್ರು? ಕೊಡಂಗಿಲ್ಲ, ಏನ್ ಮಾಡ್ಕೊ ಹೋಗ ಅನ್ನತ್ತಾರ ಅವ್ರು. ಬಾಳ್ ಟಾರ್ಚರ್ ಮಾಡಾಕತ್ತಾಳ್ರಿ. ಟಾರ್ಚರ್ ಏನಂದ್ರೆ ಸೀರೆ ಹರ್ಕಂತೀನಿ, ಜಂಪರ್ ಹರ್ಕಂತೀನಿ, ಬಳಿಯಿಂದ ಕೊಯ್ಕೊಂಡು ನೀ ಹಿಡ್ಕೊಳಕ್ ರೇಪ್ ಮಾಡಕ್ ಬಂದಾನ ಅಂತ ಹೇಳಿ ಹಿಂಗ್ ಹೇಳ್ತೇನೆ ನೋಡ ಅಂತಾಳ್ರಿ ಮನಿಗ್ ಬಂದು. ಇಸ್ ಎಲ್ಲ